ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. लाल साहब की दोस्त का रोधी दिन ಸರಿ ಹೆಣ್ಮಕ್ಕ ಹಿಂದಾಗ ನೀವ ಕುಂದ್ರ ದಾರಿ ಬಿಡ್ರಿ ಅಲ್ಲಿ ದಾರಿ ಬಿಡ್ರಿ ಹುಡುಕಾಡಕತ್ತಾನ ವಾಚ್ಯ ಇದಕ್ಕೆ ನೋಡೋದು
ಕಳ್ಕೊಂಡ್ರಿ ಇದೊಂದು ಧಾರವಾಡ ದೇವ ಎಲ್ಲಿ ಮೂಲೆ ಹಾಕುಂತ ನೋಡೋಣ. ಒಂದೇವ್ ತಪ್ಪಿಸ್ಕೊಂಡು ಏನು ಗಂಗಾವತಿ ಹತ್ರ ಕುರುಗೋಡ್ದಾರ ಬಂದಲ್ಲ, ಅದು ಬಾಳ ಎಂದದ್ದೈತಿ ದೆವ್ವ. ಆ ಹೆಣ್ಮಕ್ಳ ಮತ್ತೊಂದ ಆಕಿದು ಮುಟ್ಟ ಅನ್ನೋದ ಸುಟ್ಟು ಬಿಟ್ಟತ್ತ. 21 ದಿವಸ ಮೂಗ್ ನೀರು ಮಾಡೋಣ, ಮನಿ ಕಾವು ಕಟ್ಟ ಕರೆಕ್ಟ್ ಮಾಡ್ಕೊರಪ್ಪ. ಅಜ್ಜಾಗ ಬಂದು ತೋರಿಸಿ ಬಂದಾರ ಇಲ್ಲಿ ನಿಮ್ಗ, ಅವ್ರು ಯಾವ ತರ ಹೇಳ್ಯಾರ ಆ ತರ ಕರೆಕ್ಟ್ ಕಾವು ಕಟ್ಟ ಮಾಡ್ಕೊರಿ. ಈ ಅಮಾಸಿಲಿಂದ ನನ್ನ ಮೊಹರಮ್ಮ ಗುದ್ದಿ ಹಾಕುವ ಅಮಾಸಿ ಮಟನು ಒಂದ್ ಅಮಾಸಿ ತಪ್ಪಂಗಿಲ್ಲ. ಮೊಹರಂದಾಗ ಅಗ್ನಿ ಹಾದ ಬಂದು ನಾವು ಉಡಿ ತುಂಬವ. ಒಂದ್ ಅಮಾಸಿ ನೀವು ಮಿಸ್ ಆಗಿ ತಪ್ಪಿದ್ರೆ ಮತ್ತೊಂದು ವರ್ಷ ಪರ ಕುಡಿದು ಮಾಡ್ಬೇಕು. ಇದು ಉಲ್ಟಾ ವಾಕ್ಯ ನಿನಗೆ ಹೇಳಕತ್ತೀನಿ ನಾನು. ನಿನ್ನ ಮಗಳ ಉದರಿ ಹಂಗ ಆಗ್ಬೇಕ, ಕೊಡ್ತೋಳು ಮಗಳ ಶುದ್ಧ ಆಗ್ಬೇಕ. ನಾ ಕರಿ ಮಠ ಉಳ್ಕ್ಯಾದಾರ ಸುಮ್ಮನೆ ಕುಂದರಿ. ಅವು ಪ್ರಶ್ನೆಗಳನ್ನ ಅವ್ರಿಗೆ ಹೇಳು ಇರ್ತಾವು. ಆಕಿ ಗಂಡನ ಮನೆಗೆ ಹಾಕಿದ್ದು ಚಲೋ ಆಗಲಿ ಹೋಲಿ, ನಮ್ಮ ಮನೆತನ ಉದ್ದಳಾಗಲಿ ಕಲ್ಯಾಣ ಆಗ್ಲಿ, ಅದು ಯಾರು ಅಲ್ಲ ನಿಮ್ಮ ಮನೆಯಿಂದ. ಅದ ನಿಮ್ಮ ದಡ್ಡಪ್ಪ ಆಗ್ಬೇಕ, ದೊಡ್ಡವ ಆಗ್ಬೇಕ. ನಿಮ್ಮ ದಡ್ಡಪ್ಪ ಅವನು ಹೊರತ ಯಾವ್ದು ಇಲ್ಲ. ಮುಕ್ತೇನು ಮಾಡ್ಬೇಕ. ಯಾವ್ದು ಮಾಡ್ತಿ? ಮಾಡ್ತೀಯ ಬಂದಿಲ್ಲಿ ಏನಂತ
ಇನ್ನೊಂದು ದೇವರಿಗೆ ಕಾಲು ಕೊಟ್ಟು ಮಕ್ಕಳವರು ಯಾವ ಊರಪ್ಪ ಅದ ಗಂಗಾವತಿ ಹತ್ರ ಅದನ್ನೆಲ್ಲ ತಕೊಂಡಿನಿ, ಆರಾಮ್ ಮಾಡೀನಿ. ನೀಟಾಗೈತಿ ಇಲ್ಲಿ ನಿನಗ ಅಮಾವಾಸ್ಯೆ ಸಾಧು ಅದು ನನಗ್ ಸಂಬಂಧ ಇಲ್ಲ. ಅದು ಏನಾದ್ರೂ ರಥ 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 ಹತ್ಬೇಕು. ಹಂಗಿಲ್ಲಿ ಬರುವಂಗಿರ್ಲಿಕ್ಕಂದ್ರ ಅಲ್ಲೇ ನಿಂತು ಅಲ್ಲೇ ಕುಂತು ನನಗ್ ನಮಸ್ಕಾರ ಮಾಡ್ಬೇಕು. ಸಕ್ರಿ ಒಬ್ಬರ ಕೈ ಕೊಡ್ಬೇಕು. ಗುಣ ಅನ್ಸೈತಿ. ಅದು ಆಕಿ ಗಾಂಡನು ಬರ್ತಾನ. ಆಕಿ ಗಾಂಡ ಬರೋ ಮಠ ಇಷ್ಟೋ ದಿವಸ ಹಿಡಿದಕ್ಕಿ ಸಂರಕ್ಷಣೆ ಮಾಡಿ ಎಲ್ಲಾ ತರದಿಂದ ಮಾಡಿ ನಾ ಏನ್ ಹೇಳಕತ್ತೀನಿ, ಅವನ ಆಗ್ಲೇ ಬರೋ ಮಠ ಇನ್ನು ನಿನ್ನ ಮನೆಯಾಗಿತ್ತು ಸಂರಕ್ಷಣೆ ಮಾಡಿ. ನೀವು ಒತ್ತಬಾರ ಮಾಡಿ ಕಳ್ಸಕ್ ಹೋಗ್ಬೇಡಕಿನ. ನೋಡ್ರಿ ಪ್ರಸಾದ್ ಈ ಮುದುಗಲ್ಲು ಹುಡುಗರು ಬಂದಾಗ ಅವನು ಗಾಡಿ ಮುದುಗಲ್ದಾರ ಯಾರು ಬರ್ರಿ ಬರ್ರಿ ಮಂದಿ ಬಾಳ ಐತಿ ಕೆಲಸ ಏನುವರೆಗೆ ಇನ್ನು ಕೆಲಸನ ಬರೋರು ಅಂತ ಮತ್ತೆ ಕೆಲಸ ಮಾಡಿದ್ದು ಪೇಮೆಂಟು ಸರಳ ಆಗೋದು. ಭಯ ಪಡಿಬೇಡ್ರಿ. ಏ ಸಮಾಚಾರಪ್ಪ ನಿನ್ನ 3 ಆಗಲಿಲ್ಲ. ಏಸಾಗೋ ಈ ಅಮಾಸಿಗೆ ಒಂದು ಅಮಾಸಿ ಫೇಲ್ ಆಗಿತ್ತಿಲ್ಲ. ನಡ್ಬಾರ್ದು ತಪ್ಪಿಲ್ಲ. ಒಂದು ಅಮಾಸಿ ಮಾಡಿ ಕೊಟ್ಟಿಂದ 3 ಅಮಾಸಿ ಇನ್ನೂ 2 ಅಮಾಸಿ ಅದಾವ. ನಾಳೆ ಪಾಟೇಲಿಂದ ಕೆಲಸಗಳನ್ನು ಚೆಲುವಾಗ ನಾಲ್ಕು ಇಚ್ಛೆ ಆಗ್ತೈತಿ. ಚಾಪುವಾಗ ಆಶೀರ್ವಾದ ಮಾಡ್ತೀನಿ. ಭಯಪಡಿಬೇಡ. ಅಮಾಸಿನ ತಪ್ಪಿಸ್ಬೇಡ. ನೀವೊಂದು ಜಗ ಮಾಡ್ಬೇಕಂತಿಲ್ಲ, ಹೌದಲ್ಲ? ಅದು ಉಗಾದಿ 1 ತಿಂಗಳಿದ್ದಾಗ ಮಾಡಿಸ್ತೇವೆ ನೋಡ್ಕೊ. ಅವ ರಾಂಪುರ ಯಾವ ಊರ ಕಿರಾಣಿ ಅಂಗಡಿ ಐತಿ ಅಂತಪ್ಪ. ಆ ಕಿರಾಣಿ ಅಂಗಡಿ ಮ್ಯಾಗ ಅವರು ಜೀವನ. ಅದರಿಂದ ಅವರು ಕರ್ಕೊಂಡು ಹೋಗಿ ಅವ್ರು ಬಂದು ಕಟ್ ಮಾಡ್ತಾರ. ಅದಕ್ಕೆ ಏನು ಮಾಡೋದು ಪರಿಹಾರ ಹೇಳ್ತಾರ. ಆ ಪರಿಹಾರ ಮಾಡಿಸ್ಕೋ. ಆಶೀರ್ವಾದ ಕಾಯಿ ಬರ್ಸಿಲ್ಲ, ಆಶೀರ್ವಾದ ಕಾಯಿ ಬರ್ಸ್ಯಾಳ. ಓದ್ ಕಟ್ಟ ತಪ್ಪದ 5 ಅಮಾಸಿ ಹತ್ತೆ ಕೊಡ ಪ್ರಸಾದ್. ಈ ಮೆಲಿಸ್ಗೆ ಬಾಬುನ ಮಗಳು ಅಳಿಯ ಬಂದಾರಲ್ಲ, ನಾ ಏನ್ ಆಶೀರ್ವಾದ ಮಾಡಿದ್ದೆ, ಖಾನಾಪುರದನ್ನ ಸುಧೀರಿದಪ್ಪ. ಆ ಮೊಹರಂದಾಗ ವರ್ಷ ನೀನು ಇದ್ದಿ ಮಕ್ಕಂದ್ರ ಅಗ್ನಿ ಹಾಸಿ ಇದ ಖಾನಾಪುರ ದೇವ್ರ ಕುದ್ರಿ ಹಾ. ಆಮೇಲೆ ಯೋಗ ಸವಾರಿ ಬರುವಂತದ ಒಳ್ಳೆ ಇವ್ರ ತಮ್ಮ ದೇವರು ಕಸ್ಕೊಂಡು ಒಮ್ಮೆ ಪ್ರಶ್ನೆ ಮಾಡಿದ್ರು. ಅದನ್ನ ಬರ್ಲೇವ
ಏಸ್ ವರ್ಷ ಹೊತ್ತಾನ ನೋಡ್ರಿ ಅಂತ ನೀವೇನ್ ಅದ್ರ ಬಗ್ಗೆ ಭಯ ಪಡಿಬೇಡ್ರಿ. ಅವ ಏನ್ ಹಾಕಣ ಏನ್ ಆಗಿ ಹೋಗ್ಕಣ ಅಂತ ಮಾತು ಹೇಳಿದ್ನಿಲ್ಲ ಅಲ್ಲ ಅವ್ರ ಮುಂದೆ ಅದಿದ್ನಪ್ಪ. ಆ ಪ್ರಕಾರ ತೋರಿಸಿದಿಲ್ಲ. ಈಗ ನಿನ್ನ ಹೆಂಡತಿಗೆ ಕಾರಣ ನಿನ್ನ ಮಂಟನ ಕಾರಣ ಅದ. ಹಾಗೆ ನಿಮ್ಮ ಮಾವ ಹೆದರಿದ್ದು ಏನಾದದ್ದು ಒಡೆದು ಹೇಳಿದ್ರೆ ನಮ್ಗೆ ಗೊತ್ತಾಗತ್ತ ಅಂತ ಅಂದ. ಇವನ್ ಅದನ್ನ ಮನೆ ಕರ್ಕೊಂಡು ಹೋರಿ ಏನ್ ಪರಿಹಾರ ಮಾಡುವಂತದ್ದು ಮಾಡ್ತಾನ. ಈ ವರ್ಷ ಸವಾರಿ ಬುದ್ಧಿ ಹಾಕುವ ಅಮಾಸಿ ಕೇಳ್ತೇನೆ. ಯಾರಿಗ್ ಬರ್ತ ಅನ್ನೋದು ನಾ ಹೇಳ್ತೀನಿ, ಈಗ ಹೇಳುದಿಲ್ಲ. ಏನಾಗುದಿಲ್ಲ, ನಿಮ್ಗೆ ಆರಾಮಕ್ಕತಿ. ಅದನ್ನ ಮನಸ್ಸಿನ್ಯಾಗ ತಲೆ ಒಳಗ ಮಾನಸಿಕ ಟೆನ್ಷನ್ ಇಟ್ಕೋಬೇಡ್ರಿ. ಅವ್ರ ಅಕ್ಕ ಹಾಕಿ ಎಲ್ಲ ಹಾಕಿ ಮತ್ ಮಾಡಿ ಈ ಶಾಪೂರ್ ಕಡೆ ಎಸಿ ಮಂದಿ ಒಂದು ಅಂಗಡಿ ಐತಂತಪ್ಪ. ಒಂದು ಅಂಗಡಿ ಐತಿ, ಅದು ಕಟ್ಟಾಗೈತಿ. ಈಗ ಒಟ್ಟು ಚಲಾವಣೆ ಆಗುವಂಗ ಮಾಡು. ನಾನೇನು ಅದನ್ನ ಕರ್ಕೊಂಡು ಹೋಗ್ತೀನಿ. ಈ ಸದ್ಯಕ್ಕೆ ನಾ ತೋರ್ಸ್ಕೊಂಡು ಬರಿಗೈಯಾಗಿ ನಿಂತೀನಿ ಅಂತ ಪ್ರಶ್ನೆ ಮಾಡ್ಯ ನಾವು. ಹೌದಾ? ಹೌದು. ಹಸಿರೋದ ಕಾಯಿ ಓದ್ಕಪ್ಪ ಕಟ್ಟು ನಮ್ಮ ದೇವ್ರು ಹಸಿರು ಹೇಳು, ದಿವಸ ಪೂಜೆ ಮಾಡು. ಅದನ್ನ ಚಲವಾಗಿ ಮಾಡ್ತೀನಿ. ನಾಳಿಂದ ಇಪ್ಪಳ್ಳಿ ಅದನ್ನ ಹೆಸರಿನ ಮೇಲೆ ಯಾವಾಗ ಸಾಧ್ಯ ಆಗತ್ತ, ಸಾಧ್ಯ ಯಾವಾಗ ಆಗತ್ತ ಅಂದ್ರೆ ಮತ್ತೆ ಭಾಳ ವರ್ಷ ಬಿಡಬಾರ್ದು. ಆತ ಒಂದ್ 2 ವಾರ ಅಲ್ಲಿ 3 ವಾರ ಅಲ್ಲಿ ಕರ್ಕೊಂಡು ಹೋಗಿ ಮಾಡಿದ್ವು. ಹಾಗೆಲ್ಲ ಯಾಕೆ ಹೇಳೇನಲ್ಲ, ನೀನು ಸುತ್ತಮುತ್ತ ಇತ್ತು ಸತ್ಯ ಡಾಪ್ ಹೇಳುವಾಗ ಮಾಡ್ತೀನಿ ಅಂತಂದಿಲ್ಲ. ಆ ಕೆಲಸ ಈ ಪಾಪಿಗೇಡಿಗೆ ಮಾಡಬೇಡ ಅಂತ ಹೇಳ. ಎಲ್ಲರೂ ಬೇಕು ನನಗ, ಎಲ್ಲರಿಗೆ ಅನ್ನ ಹಾಕ್ಬೇಕು ಮಕ್ಕಂದ ನಾನು. ನಿಂದು ನಡಿಬೇಕಾ? ಈ ಬಳ್ಳಾರಿ ಹೇಳ್ತೀರಿ ಯಾರಂಗ್ಲ ಯಾರ ಆಸ್ತಿ ಮಾಡಕ್ ಹತ್ತಾರ, ಎದ್ದು ಬಂದ್ ಗಂಡ ಎದ್ದು ಬಂದಾರ ನೋಡ. ಬಳ್ಳಾರಿ ಯಾರ್ಯಾರ್ರಿ? ಅಮ್ಮ ನಿನಗೇನ್ ಹೇಳಿ ನಾನು, ನಿನ್ನ ಗಂಡಲಿಂದ ಯಾವುದು ಪರಿಹಾರ ಆಗುದಿಲ್ಲ. ಹೌದು, ಬಂಗಾರಕ್ಕ ಬೆನ್ನ ಹತ್ತಿದ ಅವ್ರು ಅಡ್ಡಾಡಿ ಬಂಗಾರ ಹಂಡೆ ತೆಗಿಯಾಕ. ಹೌದು ಅನಿದ ಅಲ್ಲ, ಅದಕ್ಕೆ ಸತ್ಯನಾಶ ಆಗಿರಿ ನೀವು. ಆಗಿರೋ ಇಲ್ಲ? ಅದಕ್ಕ ನಾ ಏನ್ ಹೇಳಕತ್ತೀನಿ ನಿಮ್ಗ, ನಿನ್ನ ಪತಿವ್ರತ ಧರ್ಮ ನನ್ನ ಮನಸ್ಸಿಗೆ ಬಂದತಿ. ನಾ ಏನೋ ಆಶೀರ್ವಾದ ಮಾಡಿದ್ರು ನಿನ್ನ ನೋಡಿ ಅವ್ರು ಮಾಡವ. ಅದನ್ನ ನಂಬಕ ಅವಾಗ ಚಳವಣಿ ಮಾಡಕ್ ಬೇಕು ಮೊದಲ ದುಡ್ಡು. ಹಂಗಲ್ಲ, ಈಗ ಹೊಲ ಮಾಡಿ ಎಲ್ಲ ಲಾಸ್ ಐತಲ್ಲ, ಅವ್ರು ಒಟ್ಟು ಬಿಟ್ಬಿಡತ್ತಾನೆ. ಅದಕ್ಕೆ ಮಾಡ್ತೀವಿ ಸಾಲ ನೀನು ಒಬ್ಬಕ್ಕೆ ಯಾವತ್ತಿನ ಕಳ್ಕೊಂಡಿದ್ದ ಆಸ್ತಿ ಸಿಗುದು ಒದ್ದೈತಿ. ಏನೇ ಮಾಡಿ ಎಂಬಿಡಿ ಇಡ್ರಿ,
ಹೆಬ್ಬಳ್ಳಿ ಅಜ್ಜನ ಹಾಕ್ರಿ. ಅವ ಏನು ಕೇಳಿಸ್ತಾನೋ ಏನು ಮುಗಿಸ್ತೀನೋ ನಾನು ಆಮ್ಯಾಗ ಮಿಕ್ಕಿಂದ ನೀವು ಮಾಡಿ ಅಲ್ಲಿ ಮಟ್ ಮಾಡಕ್ ಹೋಗ್ಬೇಡ ಕೊಡೋ. ಸಿದ್ದಪ್ಪ ಅಜ್ಜನ ಕೂಡ ದಾರ ಕಟ್ಟಿಸುವ ಮುಂದ ಮತ್ ನೀವು ಅಜ್ಜನ ಮುಂದೆ ಏನೇನ್ ಅಂದಿರಿ ಅದನ್ನ ನಾ ಹೇಳಕತ್ತೀನಿ. ಇದು ಕರೆಯವೋ ಸುಳ್ಳು ಇಲ್ಲೇ ನಡ್ಕೊ. ಮೊದಲ ಫಸ್ಟ್ ನಿಮ್ಮ ಮನೆ ದೇವ್ರು, ಆ ಮನೆ ದೇವ್ರು ತಗೊಂಡು ಆ ಮನೆ ದೇವ್ರು ಹಿಡ್ಕೊಂಡು ನನ್ನ ಹತ್ರ ಬರ್ಬೇಕ. ಆ ಮನೆ ದೇವ್ರು ನಿಮ್ಮ ಮನೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕಂದ್ರ ಅವ್ರನ್ನ ಕೇಳಾಕ ನನಗೆ ಹಕ್ಕದಾಗತ್ತೀನಿ. ನಾನು ಇಷ್ಟು ದುಡ್ಕೊಂಡ್ರು ಇಷ್ಟು ನೀವು ನಡ್ಕೊಂಡ್ರು ಯಾಕೆ ಅವ್ರಿಗೆ ಕಲ್ಯಾಣ ಮಾಡಿಲ್ಲ, ಯಾಕೆ ಆಶೀರ್ವಾದ ಮಾಡಿಲ್ಲ ಅಂತ ಕೇಳಾಕ ನನಗೆ ಹಕ್ಕೈತಿ. ಏನ್ ಹೇಳಕತ್ತೀನಿ, ಮೂರ ಅಮಾಸಿ ಯಾರು ಆಗ್ಯಾವ, ಯಾರು ಅಮಾಸಿ ಯಾರು ಅವನು ಯಾರು ಅವನು ಮೂರು ಅಮಾಸಿ ಬೈಕಿ ಅದಾವ, ಇನ್ನು ಯಾರು ಅಮಾಸಿ ಬೈಕಿ ಅದಾವ. ಯಾರು ಮೂರು ಅಮಾಸಿ ನೀವು ಹತ್ತಿದ್ರು ನಾ ನಿಮ್ಮನ್ನ ಗಡ್ಡಿ ಮ್ಯಾಕ್ ಕರೆದಿಲ್ಲ. ಹೌದಾ? ಅದೆಲ್ಲ ಫಸ್ಟಪ್ಪ ತಪ್ಪಿಕೊಡ್ರಿ. ಮಿಲಿಜ್ಗಿ ಮಾಸ್ಟರ್ ಇವ ಬಾಳ ಮಕ್ಕಳಿಗೆ ಒಂದು ಸಾಲಿ ಮಾಡ್ಯಾರಪ್ಪ, ವಿದ್ಯಾ ಹೇಳ್ತಾನ, ವಿದ್ಯಾ ಯಾರ ಮಾಟ ಮಾಡ್ಸ್ಯಾರು ಏನಾಗಿ ಅದೇನೂ ಇಲ್ಲ. ಅವನ್ನೆಲ್ಲ ಮನಸ್ಸಿನ ಯಾವ ತಗೋಬೇಡ. ಈ ಧಾರವಾಡದವ್ರು ಹೊಸದಾಗಿ ಬಂದಾರ ಬರೇ ಧಾರವಾಡದವ್ರು ಯಾರು ಬರ್ರಿಪ್ಪ. ಸರಿ ಇಲ್ಪ ಮಕ್ಕಳ ಆ ಥರ ಅಜ್ಜಾರ ಏನು ಕೊಡ್ತಾರ ಅದನ್ನ ತಗೊಂಡು ಹೋಗು. ಅಮಾಸಿ ಮಕ್ಕಳ ಫಲ ಬೇಕು, ಮನೆಗೆ ಬೆಳಕು ಬೇಕು, ಎತ್ಕೋಬೇಕಾದ್ರೆ ಅಮಾಸಿ ಮಠ ಹಾಕ್ಬೋದು. ಅಂದಾಗ ನಾನು ಅಕ್ಕಿ ಹಾಲು ಬಂದು ಮಕ್ಕಳು ತರ್ತೀನಿ. ಅದು ವರ್ಷನೂ ಹೋಗ್ಬೋದು, 2 ವರ್ಷಕ್ಕೂ ಆಗ್ಬೋದು. ಉಡಿ ತುಂಬಿಂದ ಅದು ಫೇಲ್ ಆಗೋದು. ಈ 5 ಅಮಾಸಿ ಹತ್ತಪ್ಪ ಹಿಂದೂ ಏನ ಬಿಸ್ನೆಸ್ ಏನ ಇದ್ದಾಗ ಐತೆ ಅಂಗಡಿ, ಹೌದಲ್ಲ? ನಿಮಗೂ ಅದು ಕರ್ಕೊಂಡು ಹೋಗಂತಾನೆ. 5 ಅಮಾಸಿ ಹತ್ತ
ಕಾಯಿ ಓದ್ ಕಟ್ಕೋ ಕಟ್ಕೋ ತಪ್ಪದ ಇಲ್ಲ ಮಾಸ್ಟರ್ ನನ್ನ ಹೆಸರಿನ ಮ್ಯಾಗ ಕೊಂಡು ಹೋಗಿ ಯಾರು ಬೇಕಾದ ಅಂಗಡಿ ಇಲ್ಲದ ಈ ಒಬ್ಬರಿಗೆ ಹೇಳುದಿಲ್ಲನ ಈ ಹಬ್ಬಳ್ಳಿ ದೊಡ್ಡ ಸವಲಿ ಮ್ಯಾಗ ನೀವು ಹೆಸರು ಹೇಳಿ ದಿವಸ ಕೊಂಡು ಹೋಗ್ಕೊಂತ ಆದ್ರೆ ಅದು ನಡೀತೈತೋ ಬಿಡ್ತೈತೋ ನೀವು ಪ್ರಶ್ನೆ ಕೊಡು ಈ ವಿದ್ಯಾರ್ಥಿಗ ಅಮಾಜಿಗೆ ಯಾಕೆ ಪರ್ಮಿಷನ್ ಹಾಕೊಂಡಿಲ್ಲ ಈಗ ಮಾನ್ಯ ಗಟ್ಟಿಗೆ ಹಾಕೊಂಡು ಗಟ್ಟಿಗೆ ಹಾಕಿ ಅವು ಪರೀಕ್ಷೆ ಘಟಾಟೋಪನೆ ಬರ್ತಾವು ಒಳ್ಳೆ ಮುದ್ದಾಮನು ಬರ್ತಾರ ಅದಕ್ಕ ನುಡಿಯನ್ನು ನುರಿಯನ್ನ ಇದು ಬೇಕಿ ಇದರಂತೆ ಕ್ರಾಮ ಕ್ರೋಧ ಮಾಧ ಮತ್ಸರ ಅವನ್ನ ಸುಟ್ಟು ಹಾಕ್ಬೇಕ ಇದು ಏನಪ್ಪ ನಾವು ಉದ್ರಾಗುದಲ್ಲಿದು ಸನ್ಯಾಸಿ ನಮ್ಮ ತಕ್ಕ ನಡ್ಕೊಂಡಾರ ಮಾತ್ರ ತುಪ್ಪದಾಗ ಕೆಡುತ್ತೀವಿ ಆದ್ರ ತುಪ್ಪದಾಗ ಬಿಡ್ಬೇಕಾದ್ರ ಬಹಳ ಬೇಕು ದುಡಿಮೆ ತ್ಯಾಗ ಮಾಡ್ಬೇಕ ತಪಸ್ಸೆ ಅಂತಾರಲ್ಲ ನಡ್ಕೋಬೇಕು ಆಗ ನಾವು ಅರುವರ ನಮ್ಮ ಮನ್ಸಿಗೆ ಬರೋ ಮಟ್ಟ ನಾವು ಅರುವರ ನಾ ಇರ್ತೀನಿ ನಾನು ಆಶೀರ್ವಾದ ಮಾಡಿ ನಾನು ಅಲ್ಲಿ ಮಕ್ಕಂದ್ರೆ ಬೇರ್ ಹಾಕಿ ಬಂದವ್ ನಾನು ಮತ್ತ ಅವು ಎಂದೂ ಫೇಲ್ ಆಗಂಗಿಲ್ಲ ಖುಷಿ ಆಗಂಗಿಲ್ಲ ಒಂದು ವಾರ 2 ವಾರ ಒಂದೇಟು ಭಕ್ತರು ಕಮ್ಮಿ ಆಗ್ತಿಲ್ಲ ಅಲ್ಲಿ ಆಚೆಗೆ ಫೋನ್ ಬರ್ತಾವ ಅವ ಹಂಗಿರ್ತಾವ ಎಲ್ಲ ಗಾಡಿ ಮಾಡ್ತೀನಿ ಎಷ್ಟು ವರ್ಷ ಕೊಡ್ತೀನಿ 3 ವರ್ಷ ಟೈಮ್ ಕೊಟ್ಟಿದ್ದೀನಿ 3 ವರ್ಷದಾಗ ನೀ ಏನೈತಿ ಅದನ್ನ ಮಾಡಿ ತೋರಿಸ್ತೀನೋ ಅಂದೆ ಆ ನಂಬಿಕೆ ಕಳ್ಕೊ ಈ ಮುಳುವಾರ ಮಾಸ್ತರ್ ಬಂದಾರ ನಾಳೆ ಹೆಣ್ಣು ನೋಡಕ್ ಹೋಗೋಣಪ್ಪ ಮಕ್ಕಂದ್ರ ಬಾ ಅಂದಾರಂತ ಯಾರವ್ರ ಮೊನ್ನೆ ಅಮಾಸಿಲು ಹೇಳಿಲಿಲ್ಲ ಈ ಅಮಾಸಿ ಬಂದತ್ ಈಗ ಮಾಡ್ತೀನಿ ಆಗ್ತೈತೆ ಅಂದ್ರೆ ಆಗ್ತೈತಿ ಪ್ರಸಾದ ತಗೊಂಡು ನಿಮ್ಮ ಮಂದಿಯವ್ರು ಪ್ರಸಾದ ಬಿಡ್ಬೇಡ್ರಿ ನಾನು ಪ್ರಸಾದ ಇದು ಒಂದ ಮಕ್ಕಂದ್ರ ಇಲ್ಲಿ ನಾ ಗದಿಗೆ ಮೇಲೆ ನಿಂತು ಈ 2 ನುಡಿ ಹೇಳಿ ಒಂದ್ ಚೀಟ್ ಕೊಟ್ಟನೆ ಅಂದ್ರೆ ಅವ್ರಿಗೆ ಧೈರ್ಯ ಅವ್ರ ಜಟ್ಟ ಹೋಗ್ಬಿಡುತ್ತಾ ಅವ್ರ ಕಾಮಿಡಿ ಹೋಗತಿ ಈ ಬೆಂಗಳೂರಾಗಿದ್ದ ಒಬ್ಬವ ಮಗ ಮಾತು ಕೇಳುವಲ್ಲ ಜಗ್ಗು ದುಡಿತಾನ 10 ರೂಪಾಯಿ ಕೊಡುವಲ್ಲ ನಾವು ಕನ್ಯಾ ತೆಗೆದು ಹೆಣ್ಣು ತೆಗೆದು ಮದುವೆ ಮಾಡ್ಬೇಕಂತೀವಿ ಅವ ಮನಿ ಸರಿಯಾಗಿ ಕಾಟ ಆಗಿವಲ್ಲ ಹೌದನ್ರಿ ಇವತ್ತು ಅದು ಹೇಳಿ ಕರೆಕ್ಟ್ ಐತನ ಇಲ್ಲ ಮುಂದಿನ ನೀವು ಹೇಳ್ಬಾರ್ರಿ ಅಕ್ಕಿ ಹೇಳಿದ್ ಸರಿ ಐತನ್ನ ಇಲ್ಲ ಇಲ್ಲ ಯಾರು ಹೆಣ್ಣಾಗೈತೆ ಅಂತ ಅವಾಗ ದೋಸ್ತರು ಆಮೇಲೆ ಒಂದು ಹೆಣ್ಣು ಗಂಟು ಬಿದ್ದೀವ ಹೆಣ್ಣು ಹುಡುಗ ಬೇಡ ಈಗ ನಿಮಗ ಹೆಣ್ಣು
ನೋಡ್ರಿ ಅಪ್ಪ ಯವ್ವ ಅಂತ ಹೇಳುದಿಲ್ಲವ. ನಿಮ್ಮ ದಾರಿಗೆ ಬರಕ್ ಹಚ್ಚಿಂದ ಅಷ್ಟ ಅದು ಅವನ ಬಾಯಿಲಿಂದ ಒಟ್ಟು ಅಲ್ಲಿ ಹೆಣ್ಣೆ ಇಲ್ಲಿ ಹೆಣ್ಣೆ ಅವ್ರಿಗೆ ಹೇಳಿ ನೀವು ಹೇಳಿಲ್ಲ, ನೀವು ಒಟ್ನೂಡಿ ಮಾಡಿದ್ರಿ ಅಂದ್ರ ಅವನ ಬಾಯಿಲಿಂದ ನಾ ಬಾಯಿ ಬಿಚ್ಚಿಸ್ತೀನಿ. ಅಲ್ಲಿ ಮಟ್ಟ ಸೇಫ್ ಆಗಿದೆ. ತಪ್ಪದ ಇಲ್ಲ ಇದಮ್ಮ ಶತ್ ಕೊಡು. ಈ ನಿಮ್ಮೂರು ಕುದುರೆ ಏನ ನಾ ತಗೊಂಡಿನಿ, ಅದು ನನ್ನ ದಾರಿ ಒಂದ್ ತಪ್ಪು ನಡೆಯಕತ್ತೈತಿ. ಮಕ್ಕಂದರಾಯ ಹತ್ರ ನಿಮಗ್ ಗೊತ್ತು, ಅವ್ನ್ ಗೊತ್ತು. ಈಗ ಅದ್ರ ಹೇಳ್ಯಾನ, ಅದ್ರ ಮುಂದೆ ಕಬಲಾಗ್ಯಾನ. ಇನ್ನೊಮ್ಮೆ ಆ ದಾರಿ ತುಳಿಬೇಡ ಅಂತ ಏನೋ ಮಾಡ್ಯಾನ ಅಂತಾವ, ಅವ್ನು ಸುದ್ದಿ ಮಾಡ್ಬೇಕು. ನಾ ಹೇಳಿದು ಅರ್ಥ ತಿಳ್ಕೊ ನೀನ. ನಾ ತಿಳ್ಕೊಂಡೀನಿ, ಮತ್ತ ಅವ್ನ ಕೆಲಸ ಸುದ್ದಿ ಮಾಡ್ಬೇಕ. ಅವನ ಕೆಲಸ ನನ್ನಂತೆ ಇದ್ರ ನಾ ಸುದ್ದಿ ಮಾಡವ. ನಿಮ್ಮಂತೆ ಬರ್ತಾನ ತಗೋ, ನಮ್ಮಂತೆ ಬರ್ಲಿ, ಬರ್ತಾನ ಸುದ್ದಿ ಮಾಡ್ಬೇಕು. ನಮ್ಮ ದಾರ್ಯಾಗ ಬರ್ಲಿ. ಈಗೇನ್ ನಾನು ಲೈನ್ ಕೊಡಕತ್ತೀನಿ, ಫಸ್ಟ್ಗೆ ಆದ್ರೂ ಕೊಟ್ಟಿನಿಲ್ಲ ನಾ ಲೈನ್ ಕೊಟ್ಟಿದ್ನೋ ಇಲ್ಲ, ಮತ್ತ ಆ ಲೈನ್ ತಪ್ಪಿದ್ವಿ. ನೀ ಮಾಡಿಕೊಂಡಿದ್ದು ನಿನಗೇನ್ ಆಗ್ಬೇಕಂದದ್ದು ಆಗ್ಬೇಕಂದ್ರ ನನ್ನ ಲೈನ್ದಾಗ ನಡಿ, ನಡ್ಕೋ, ಅದು ಯಾಕಾಗುದಿಲ್ಲ. ಕೆಲವೊಂದು ಹೆಣ್ಣು ಮಕ್ಕಳು ಮನಿತನ ಹೊರ ಹತ್ತಲಾರು ಅದ. ಅವು ಏಸು ಮಂದಿ ಅದಾರ, ಯಾವ ಯಾರಿಗೆ ಗೊತ್ತಿಲ್ಲ, ಹೊರ ಯಾರಿಗೆ ಗೊತ್ತಿಲ್ಲ. ಎದ್ದು ಬರ್ರಿ, ಬರೀ ಪಟ್ ಪಟ್ ಎದ್ದು ಬರ್ಬೇಕ್ರಿ, ಟೈಮ್ ಇರುದಿಲ್ಲ ಮುಂದ. ಅವರು ಇವ್ರು ಅಂತಲ್ಲ, ಎಲ್ಲಾರಿಗೂ ಒಮ್ಮೆ ಕರ್ದಿರ್ತಾರ ಅವ್ರು. ಬರ್ರಿ ಹೆಣ್ಮಕ್ಳು, ಬರ್ರಿ ಬೇಸ್ತಾರ ಮಾಸ್ ಬರ್ರಿ. ಆಚೆ ಹೆಂಗ್ ಕರೆದಿರ್ತಾನ ಹಂಗ ಬಂದ್ ಬಂದ್ ನಿಂದಿರ್ಬೇಕು. ಸರಿ ಬರ್ರಿ, ಯಾಕಂತ ಮಾಡ್ತೀರಪ್ಪ ನಿಮ್ದ ಕೇಳೋಣ. ಒಂದ ಹೆಣ್ಣು ಮಕ್ಕಳಿಗೆ ಅವ್ರ ಆಸೆ ಈಡೇರಿಸಿ, ಇದು ದೊಡ್ಡ ಸವಲಿ ಮೊದಲಕ್ಕೆ ಹೆಣ್ಣು ಮಕ್ಕಳ ತಂದೆ. ಹೆಣ್ಣು ಮಕ್ಕಳಿಗೆ ಏನು ಬೇಕಾದ ಕಷ್ಟ ಇದ್ರು ನಾವು ಅವ್ರನ್ನ ಕೈ ಬಿಡುದಿಲ್ಲ. ನೀವು ಎಲ್ಲಾರು ನನ್ನ ಆಶೀರ್ವಾದಕ್ಕಾಗಿ ಓದಿರೇನವ, ಒಯ್ಲಾರು ಅದಾರ ನೋಡು. ಎಲ್ಲಾರು ಒಯ್ರಿ, ತಪ್ಪದ ಇಲ್ಲೇ ಅಮಾಸಿ ಹತ್ರಿ, ನನ್ನ ಬೂದಿ ನಂಬ್ರಿ, ನಡ್ಕೋರಿ, ನಿಮ್ಮ ಮನೆ ದೇವ್ರಿಗೆ ನಡ್ಕೋರಿ. ವರ್ಷ ತುಂಬುವಾಗ ನಿಮಗೆ ಕಲ್ಯಾಣ ಮಾಡೋದು ಕರ್ತವ್ಯ ನಂದು. ತಪ್ಪದ ಅಮಾಸಿ ಹತ್ತು ಎಲ್ಲರಿಗೂ ಒಂದೊಂದು ಪ್ರಸಾದ ತಿಳ್ಕೊಡೋಣ. ಆಮ್ಯಾಗ ಮಕ್ಕಂದರ
ಮಕ್ಕಳಾಗಲ್ಲಾರ ಬಂದಾರ ನೋಡು. ಬರಮ್ಮ ಯಾರಂದ್ರೆ ಈ ಅಮಾಸಿ ಫಿಕ್ಸ್ ಅನ್ನ ಇವ್ರ ಮಕ್ಕಳ ಆಶೀರ್ವಾದ ಪಕ್ಕನ ಇದೆ. ಈಗ ಆಗಬಾರ್ದು ಮತ್ತೆ ಹಂಗ ಕೊಡ್ಬೇಕ. ಹೌದು ಮತ್ತ ನೀನು ಚಿಂದ ನೀ ಕರ್ದಿ ಈಗ ಅವ್ನ ಅದು ನಿಂದ್ರಿ ಅಷ್ಟು ಒಬ್ರಿಗೊಬ್ರು ಹಾಕಿ ನಿಂದ್ರಿ. ಅಜ್ಜಿ ಏನು ಕೊಡ್ತಾನ ತಿಂದ್ಬಿಡ್ರಿ ಇಲ್ಲೇ. ಅಜ್ಜಿನ ಕೊಡ್ತಾನೆ ತಿಂದ್ಬಿಡ್ರಿ. ಮತ್ತು ಅದು ಯಾವ ದೇವರು ಹಾಕೋದು ಪೂಜೆಯರು ಇಬ್ಬರು ಸೇರಿ ಅರ್ಧ ಶಕ್ತಿ ಇರ್ತೈತೆ ಅವ್ರಿಗೆ. ಪೂಜೆಯರು ಸಾಮಾನ್ಯ ಮಾಡಿದ್ವಿ. ಹಾಂ ಹೋಗಿ ಎಲ್ಲೆಲ್ಲ ದ್ಯಾಮ ಗುಡಿ ಅವರು ಮಾಡ್ತಾರೆ. ಅವರು ಬಂದ ಬರ್ತಾವ್ರು ದಾರಿ ತೋರ್ಸಾರ ಅವರು. ಹೌದಲ್ಲ, ಹನುಮಂತೇವ್ರ ಗುಡಿಗೆ ಹೋಗು ಅಂತ ಇದೆ. ಶನಿವಾರ ಬಾರಪ್ಪ ಶುದ್ಧ ಆಗುತ್ತೆ ಅಂತೇಳಿ. ಹೌದು ಅಲ್ಲ ಹಂಗೆ ಪ್ರತಿಫಲ ಕೊಟ್ಟು ನೋಡಿ. ಏತು ಅದರಂತೂ ಉಳಿಬಾರ್ದು, ಹೊರಗೆ ಚೆಲ್ಲಬಾರ್ದು. ಒಂದು ತಿನ್ಬೇಕು. ಯಪ್ಪ ಹನ್ನೊಂದು ತಿನ್ಬೇಕು. ತಪ್ಪದ ಮೂರಂಗ್ ಮಠ ಇದೆ ಹತ್ತಬೇಕು. ಅಗ್ನಿ ಆದ ಬಂದ ನಿನ್ನ ಮಗು ನೀ ಎತ್ತು. ಇದು ಗಂಧ ಇನ್ನೊಬ್ರು ಯಾರಾದ್ರೂ ಒಂದು ಹೆಚ್ಚಿಗೆ ಬಾದ ತಗೊಂಡು ನಿಂತಾನೆ ಇಲ್ಲಿ. ಬರ್ರಿ ಬಾ ನೀನು ಬಾ. ನಲವತ್ತೊಂದು ದಿವಸ ಇದು ನಿನ್ನ ಮುಟ್ಟು ತರಕ. 11 ದಿವಸ ಇದು ಹಣ್ಣಿನಂಗ ಮಕ್ಕಳ ಫಲ. ಬಿಟ್ಟು ಹೋದ ನಾನು ಹೇಳಿದ್ದೆ. ಸಿಂದಗಿ ಕಡೆ ಸಿಂದಗಿ ಅಲ್ಲೇ ಆಟೋ ಬಾದಿದ್ದಾರೆ. ಬರ್ರಿ ಪಟ್ಟ ಬರ್ರಿ ಎಂತ ಬರ್ರಿ. ನಮ್ಮ
ಏ ಚಸ್ಮಾ ಅರ್ಜುನ ಕಾಲ ಶ್ರೀಕಾರ ಪಟ್ ಸೋಮಾರದವನ ನೀನು ಬೆಳಿಗ್ಗೆ ನಡ್ದಾರ ಕಾಲ್ ಮಾಡಿ ಆಶೀರ್ವಾದ ಕಾಯಿ ಬರ್ತಿಲ್ಪ ಈಗ ಬರ್ತಿಲ್ಲಮ್ಮ ಉದಿಯನ ಏನ ಎದರ ಬಗ್ಗೆ ನೀ ಬಂದಿ ಇಲ್ಲ ನಾನು ಮಾತ್ರ ಮೊದಲ ಈ ಕಟ್ಟಿ ಸುಟ್ಟು ಮುಗಿದೈತಲ್ಲ ಮಣದೇವ್ರು ಯಾವ ದೇವ್ರು ನಿನ್ ಮಣದೇವ್ರು ಮತ್ತ ಮಾಬು ಸುಬಾನಿದು ಒಂದು ಹರಕೆ ಮುಗುಳಿ ಬುಡಕ್ ಹಾಕೊಂಡ್ ಕುಂತಿರಲ್ಲ ಆಯ್ತು ನೋಡು ಇದು ಮಾಡಿದ್ 3 ದಿನದ ಮಾಡ್ತಿರ್ತಿ ಒಂದು ಮಾಡಿ 3 ದಿನದ 9 ದಿನದ ಆಗ ಉಳ್ದತಿ ಇದ್ರ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ 2 ತಿಂಗಳದಾಗ ಯಾರು ಮಾಡ್ತಿರಲ್ಲ ನಾಳೆಗೆ 2 ತಿಂಗಳಿಗೆ ಯಾರಿಗೆ ಜನ ಕಟ್ಕೊ ಆಮೇಲೆ ಒಂದೇ ಜಾರ್ವಿ ಮಾಡ್ಬೇಕಾದ್ರೆ ಜನಕ್ಕ ಹಚ್ಚಿ ಎಲ್ಲಾನು ಕರೆದು ಅವನ ಕಡೆಯಿಂದ ಚೆನ್ನಾಗಿ ಕತ್ತ ಆಮೇಲೆ 5 ಮಂದಿ ಫಕೀರ್ಗಳು ಅವ್ರನ್ನ ಕರೆಸಿ ಕುಂಡಾಲ ತುಂಬಿಸಿ ಅವ್ರನ್ನ ಪ್ರಸಾದ ಮಾಡಿಸಿ ಮುಂದಲ ವರ್ಷಕ್ಕೆ ಜಾರ್ವಿಗೆ ಚಲೋ ಮಾಡಿದೆ ಅಂದ್ರೆ ನಿನ್ನ ತಲೆ ಬೀಳೋ ಮಟನು ಮಾಡ ನಂಬರ್ ಬಾಕಿ ಆಗಿದ್ದೆ ಎರಡು ಮಾತು ಅಷ್ಟ ನಾನು ಕೂಡ ಹೇಳ್ಬೇಕು ಆಶೀರ್ವಾದ ಪಡ್ಕೋಬೇಕು ಹೋತಾನಪ್ಪ ಮಕ್ಕಂದರ ವಡ್ಲಾಲ್ ಸಾವಳಿ ನನ್ನ ಮೈಯಾಗ ಬರ್ಬೇಕಂತ ಹೋಗೋಣ ಯಾರಪ್ಪ ಅವ್ರ ಯಾರು ಪ್ರಶ್ನೆ ಮಾಡ್ರಿ ವಡ್ಲಾಲ್ ಸಾವಳಿ ಅವ್ನ ಮೈಯಾಗ ಬರ್ಬೇಕು ನಾನು ಹೋಗ್ಬೇಕ ಏನಾಗಂತ ಯಾವ ಊರವ್ರ ನೋಡ್ಕೋ ಬರ್ರಿ ಈಗ ಎದ್ದು ಬಂದ್ರಿ ನಾನ್ ನಿನ್ ಮೈಯಾಗ ಬರ್ತೀನಿಪ್ಪ ಯಾರವ್ರು ಪ್ರಶ್ನೆ ಮಾಡಿದಾರ ಮತ್ ಇದನ್ನ ಕಳ್ಕೊಂಡಿ ನಿನ್ನ ಮೈಯಾಗ ದೆವ್ವ ಬಿಡ್ತೀನಿ ಇಲ್ಲ ಹೋಗ್ಯಾನ ಬೇರೆ ಮಾಡೋಣ ವಿಚಾರ ಮಾಡೋಣ ಅಜ್ಜ ದಾರ ಕಟ್ಟ ಕುಂತಿರ್ತಾನ ದೇವ್ರು ಅವನ ಕೈಯಾಗಿರ್ತೈತೆ ಅರ್ಜುನ ಕೈಯಾಗ ಅದಕ್ಕೆ ಅರ್ಜುನ ನಾನು ಗಂಟು ಬಿದ್ನೆ ಅಂದ್ರೆ ಅಜ್ಜ ನನ್ನ ಮೈಯಾಗ ಬರ್ತಾನ ನಾವು ಪ್ರಶ್ನೆ ಮಾಡಿ ಇದು ನೀನು ರಾಣಿ ಬೆನ್ನೂರ
ರಾಣೆಬೆನ್ನೂರ್ ಕಡೆಯಲ್ಲಿ ಗೋಳ್ತೇಲಿ ಸುಮ್ಮನೆ ನಿನಗೆ ಎಷ್ಟು ತಿಂಗಳಿಂದ ತಲೆ ಬೋಳಿಸ್ಕೊಂಡು ಸ್ವಚ್ಛಾಗಿ ಹೊಲಿಯಾಗ ಮುನಿಗೆ ಬಾ ಅಂತ ಹೇಳಿದ್ದೇನೆ. ಈ ಅಮಾಸಿ ಫಸ್ಟ್ ಹಿಡ್ಕೊ. ಈ ಅಮಾಸಿ ಇನ್ನು ಏನೇನ್ ಆಗ್ಬೇಕ ಅಷ್ಟಿದು. ನೌಕರಿ ಆಗುದಿಲ್ಲ, ನನ್ನ ಹೆಸರು ಕೇಳಿಸ್ಬೇಡ. ನೌಕರಿ ಆಗುದಿಲ್ಲ. ಅದು ಏನ್ ದಾರಿ ಮಾಡಿದ್ರು ಅದು ಆಗುದಿಲ್ಲ. ನಿನ್ನ ಆಸ್ತಿದ್ ಮಾತ್ರ ನಿನ್ನಂತೆ ಆಗುವಂಗ ಮಾಡ್ತೀನಿ. ಈ ಅಮಾಸಿಲಿಂದ ತಪ್ಪದ 9 ಅಮಾಸಿ ಹತ್ತು ಆಸ್ತಿ ಬೇಕಂತಂದ್ರ ನಿನ್ನಂತೆ ಆಗ್ಬೇಕಂದ್ರೆ ಅದನ್ನ ಮಾರಂಗಿಲ್ಲ. ಹೆಬ್ಬಳ್ಳಿ ಅಜ್ಜ ಅದಾನೋ ಇಲ್ಲೋ ಅದನ್ನ ಪರೀಕ್ಷೆ ನಾನು ಮಾಡ್ಬೇಕಾದ್ರೆ ಆಸ್ತಿ ಮಾರಂಗಿಲ್ಲ. ನಾ ಏನ್ ಹೇಳಕತ್ತೀನಿ ಏನ್ ನಾ ಬದ್ಮಾಸ್ ಆಗುದಿಲ್ಲ. ನಾನು ಹೆಸರು ಕಳ್ಸೋ ನೌಕರಿ ಆಗುದಿಲ್ಲ ಅಂತ ಹೇಳ್ತಾರ ಅವ್ರು. ಅದನ್ನ ಕೇಳಲೇ ಮಗನ, ಅದನ್ನ ಕೇಳ. ಈ ನಂಬಿ ನನಗೆ ತಪ್ಪ ಹತ್ತಿಲ್ಲ ಅಮಾಸೆ, ಅದನ್ನ ನಾ ಮಾಡ್ತೀನಿ. ಅದನ್ನ ನೀನು ಓಡಿಸ್ಕೊಡ್ತೀನಿ. ದೌಡ್ಸವ ಈ ಅಮಾಸಿ ಬಳೆ ಬಂತವಾಗ ಈಗೇನು ಬಂದು ಆದ. ನಾ ಹೇಳಿ ಎಷ್ಟು ತಿಂಗಳಾತ? ಈ ಹುಬ್ಳಿಲಿಂದ ಇಬ್ಬರು ಗಂಡ ಹೆಂಡತಿ ಮತ್ತ ಅಂತ ಹೇಳ್ಬೇಕಪ್ಪ ನಾನು. ಅಲ್ಲಿ ಉಳ್ಕೆದಾರಿಗೆ ಬಿಡ್ಬೇಕ. ದೇವ್ರ ಗತಿ ಅಂತೇಳಿ ನಂಬಿರ್ತಾರ ಅವ್ರು. ಉಳಿದ ಯಾವ್ದು ನಂಬಿರ್ದಲ್ಲ ಅವ್ರು. ಮತ್ತೆ ದೇವ್ರ ಗತಿ ಅಂತ ನಾನು ನೆನೆಸಿದಾಗ ನಾವು ಪಾಲಿಗೆ ನಾವು ಬರ್ಬೇಕಿಲ್ಲ. ಮಕ್ಕಳ ಮಾತು ಕೇಳೋದು ಮಕ್ಕಳು ಅಜ್ಜಾರು ಬರ್ತೀನಿ ಅಂದಾರಲ್ಲ ಅನ್ಕೊಂಡು ಹೋಗಿ ತಪ್ಪದಾಯ ಅಮಾಸಿ ಹತ್ರಿ ಆಶೀರ್ವಾದ ಕಾಯಿ ಬರ್ತಿರ್ಲಿಲ್ಲ. ನಿಮ್ಮ ಗಂಡ ಹೆಂಡತಿ ಇದನ್ನ ನಂಬ್ರಿ. ಇದನ್ನ ನಂಬಿ ನನಗೆ ನಡ್ಕೋರಿ ಹುಡುಕೋರಿ. ಅಲ್ಲಾನಲ್ಲಿ ಹೋಗ್ಬೇಡ್ರಿ. ಮತ್ತೆ ಅಲ್ಲಾಹ್ಗಿಂತ ಯಾರು ಈ ಮುಸ್ಲಿಮ್ಸ್ ಒಳಗೆ ಯಾರು ಜಗತ್ತಿನೊಳಗೆ ದೊಡ್ಡವರಿಲ್ಲ. ನಾನಾದ್ರು ಏನು ಸಂಭ್ರಮ ಭಕ್ತರು ಕೂಡ್ರಿ ಅಲ್ಲಾಹನಲ್ಲೇ ಬಿದ್ದು ಬೇಡ್ಕೊಂಡು ಅವನು ಪರಮೇಶ್ವರನ ತಗೊಂಡ್ಬಂದ ನಿಮಗೆ ನಾ ಆಶೀರ್ವಾದ ಮಾಡ್ತಿರ್ತೀನಿ. ತಪ್ಪು ತಿಳಿಬೇಡ್ರಿ, ನಂಬ್ರಿ, ಪಡ್ಕೋರಿ. ಈ ಒಬ್ಬ ಒಂದು ಹುಡುಗ ಚಸ್ಮಾ ಹಾಕೈತಿ ನೋಡು, ಕಟಿಂಗ್ ನಾಗ ಅಂತ ಯಾರು ಗಿರಾಕಿ ಬರೋದು.
ಕಾಯಿ ಹೋದ್ ಕಟ್ಕೊಂಡಿಲ್ಲ ಮಗನ ಕಟ್ಕೋ ನೀನು ಸುತ್ತಮುತ್ತ ಮತ್ತೆ ಮತ್ತೆ ಪೂಜೆ ಹಾಕತ್ತಾರ ಹೌದನ ಬಳೆ ನೆನ್ಸ ನಿಮ್ಮ ಮಂದಿಯವ್ರ ನೆನ್ಸ ದಿವಸ ನನ್ನ ಪ್ರಸಾದ ನಿಮ್ಮ ಮಂದಿಯವ್ರ ಪ್ರಸಾದ ಒಂದು ತುಂಬಿಗೆ ಒಳಗೆ ನೀರಾಗ ಹಾಕಿ ಅದ್ರಾಗ ಹಾಕಿ ಹೊಲಕ್ಕೆ ಮಾಡಿ ನಮ್ಮ ಇಬ್ಬರು ಹೆಸರು ಹೇಳಿ ಹೊಡಿ ಅದು ಯಾಕೆ ಗಿರಿಯಾಗಿ ಕೊಡ್ಲ ನೋಡ್ತೀನಿ ತಪ್ಪದಾಗಿದೆ ಮಾಕ್ಷ ಕೆಲಸ ಕೊಡಿ ಕೊಡಬೇಕಂತ ಕರೆದೀನಿ ಕೊಡ್ತೀನಿ ಇಪ್ಪತ್ತು ಒಂದು ದಿನದಾಗ ಒಬ್ಬರು ಚೆಕ್ ಕಟ್ತದ ಆಗ್ಬೇಕಪ್ಪ ಅವನ್ ಆಗ್ಬೇಕ ಇವ ಏನ ನಿಂತಾನ ಇವ ಮುಂದಕ್ಕೆ ಹೋಗು ಮಾಟನು ಆಗ್ಲಾರ ಪವಾಡ ಆಗ್ಬೇಕು ಎಲ್ಲಿ ಏನು ನುಡಿತಾನ ಕುಂತಲ್ಲೇ ನಿಂತಲ್ಲೇ ಅದ ಸಿಟ್ಟು ಹೊಡಿಬೇಕು ಕರ್ವಾಯ್ ಅಂತ ಅನಿಸ್ಕೋಬೇಕು ಇವ ಸಾಯ್ಬೇಕು ಅದು ಇವ್ರ ರಾಜ್ಯ ಆ ಮನಿ ಒಳಗ ಬಾರಾಯಿ ಮಾಮನ ಕುದುರೆ ಗುದ್ಲಿ ಹಾಕ್ಯಪ್ಪ ಅಂದ್ರ ಕುಡುದು ಇದ್ರಿಗೆ ಬಂದ್ರ ಎಬ್ಬಳ್ಳಿ ಪಾನ್ ಆ ಚಕ್ಕ ಅವ್ರ ಅಜ್ಜನ ಚಕ್ಕ ಇವನಲ್ಲಿ ಐತಿ ಇರ್ಲೇದೆ ಅದು ಆಗುದ ಅದು ನೆಡುದು ಆಗ ಮುಂದಕ್ಕೆ ಹೋಗೋದಪ್ಪ ಇದು ಬೆಳ್ಕೊಂತ ಮತ್ತು ಭಕ್ತರ ಭಕ್ತರನ್ನು ಗಳಿಸೋದು ನಂದು ಪವಾಡಗಳು ಆಯ್ತು ಏ ಮೂರಮಾಸಿ ಆತಲ್ಲ ಮಕ್ಕಂದರ ರೋಣದ ಶರಣಪ್ಪ ಕೂಡ ಅನ್ನ ಪ್ರಸಾದ ಮಾಡ್ಸಕತ್ತೇನ ಅವಾಗ ನಾ ಏನ್ ಹೇಳಿಲ್ಪ ಅವ ಬಿಲ್ಡಿಂಗ್ ಮನಿ ಹಾಕ್ಸೋ ಮುಂದ ಮನಿ ಆಗ್ಬೇಕು ಇಲ್ಲೇ ಅಂಗಡಿ ನಡಿಬೇಕು ನಂದು ಒಂದ್ ಅಂಗಡಿ ಬಾಡಿಗೆ ಹೋಗ್ಬೇಕು ಆದಂಗ ಆಗೈತಂತ ಅವ ಮಾಡಾಕತ್ತಾನ ಇನ್ನು ಈಗ 3 ಅಮಾಸೆ ಆತು ಇನ್ನು 2 ಅಮಾಸೆ ಐತಿ ಹೇಳ್ರಿ ಮದುವೆ ಐತೆ ಮುಂದಿನ ಸಲ ಎಲ್ಲ ಮಾಸಿ ಐತಿ ಕೊಟ್ಟು ಹೋಗ್ತೀನಿ ನಿಂದ್ರಾಕಾಗುದಿಲ್ಲ ಅಂತ ಮೊದಲೇ ಹೇಳ್ಯಾನ ಹೇಳಪ್ಪ ಅದು ಒಪ್ಸಪ್ಪ ಅದು ಒಪ್ಸು ಇನ್ನೊಂದು ದನದ ವ್ಯವಹಾರ ಮಾಡ್ತಾನಿವ ಅದು ಕೊಟ್ಟು ಕೂತ್ ಬಂದ ಅದು ಏನಾಗುದಿಲ್ಲ ಅಲ್ಲಿ ಮಗ್ಲೇನ ಒಂದು ಅಂಗಡಿ ಬಾಡಿಗೆ ಕೊಟ್ಟಾನ ಅವ ಬಿಟ್ಟು ಹೋಗು ಅವ ಸರಿ ಇಲ್ಲ ನಾ ಕೊಟ್ಟದ್ದು ದೊಡ್ಡ ಕುಂದಾರಿ ಕೊಟ್ಟಿದ್ದೇನ ಬಂದವ ಹೊಲ್ಯಾರ ಅವ ಬಂದು ಸೇರ್ಕೊಂಡು ಮಾರಕತ್ತೇನ ಅವ ಹೋಗ್ಲಿ ಅಂತ ಅದು ಪ್ರಶ್ನೆ ಹಾಕ್ಯಾನ ಹೌದನಲ್ಪ ಬಾಡಿಗೆನೂ ಕೊಟ್ಟಿಲ್ಲ ಮಕ್ಕಂದ ಹೌದಾ ಇನ್ನೊಂದು ತಿಂಗಳಾಗಿ ತಿಂಗಳ ಒಳಗಾಲಿ ತಿಂಗಳ ಮ್ಯಾಗ ಒಂದು ಅವಾಗ ಬುದ್ಧಿಗೆ ಬರ್ತಾವ ಅವನಾಗ್ಲಿ ಅವ ಅದು ಬುದ್ಧಿಗೆ ಬಂತಂದ್ರ ಅವನಾಗ್ಲಿ ಅವ ಜಾಗ ಖಾಲಿ ಮಾಡ್ತಾನ ನೀನು ಚೇಂಜ್ ಮಾಡ್ತಾನ ನಿಂದು ಉಳ್ದದ್ದು ಏನೈತಿ ನೋಡು ಈ ವರ್ಷ ಮೊಹರಂಕ ನಿಂದು ಹೋಟೆಲ್ ಇಂದು ಖಾನಾವಳಿದು ನೋಟಿನ ಸರ ಬೀಳ್ಬೇಕು ನನಗ ಬೀಳ್ಬೇಕು
ನಿನ್ನ ಕೆಲಸ ನಾವು ಮಾಡಿಕೊಡ್ತೀವಿ ಎಲ್ಲ ಸರಳ ಪ್ರಸಾದ್ ಹಾಕಿದ್ದು ಮೂರು ಸೋತ ವರ್ಷ ಮಾಡ್ಯಾನಪ್ಪ ಅಂಗಡಿನ ಕಟ್ಟಿಗೆ ಮ್ಯಾಗಿದ ಅವನು ಈಗ ಅದು ತಗೋ ಮಾಡಿ ಕೊಡ್ತಾನ. ಇಂಥ ಕೊಳಗನಿ ತರಬಾರ್ದು, ನನಗೆ ಇಂಥ ಕೊಳಗನಿ ಆಶೀರ್ವಾದ ಇಲ್ಲ. ಕರೆಯವು ಬಾಯ್ ಐತಿಲ್ಲ, ಬಾಯ್ ಐತಿಲ್ಲ. ಯಾವ ದೇವ್ರಿ? ದೇವ್ರು ದೇವ್ ಗೊತ್ತಾಗ್ಬೇಕ ನಮಗ. ಆಶೀರ್ವಾದ ಮಾಡ ದೇವ್ರು ಯಾವ್ದೇನು ಹೇಳ ಮೊದಲ. ಮತ್ತೆ ಗೊತ್ತಿಲ್ಲ ಕಂದ್ರೆ ಹ್ಯಾಂಗ ಬಂದೆ ಅವನ ಮೈಯಾಗ? ಜಗತ್ತಿನ ತಾಯಿ ಬೀದಿ ಪಂಚಮ ಹೇಳಿ ಏನ್ ತಾಯಿ ನಾ ಆಶೀರ್ವಾದ ಮಾಡ್ತೇನೆ. ನಿನ್ನ ಹೊಟ್ಟೆ ಕೂತ ಮಗ ಕೇಳ, ಪ್ರಶ್ನೆ ಕೇಳ ನಿಂತ ಸಾಕತ್ ಪಟ್ಟಿಲ್ಲ ನಾನು ಪಂಜ ನಿಂತ ನಾನು ಕೂಡ ಅಷ್ಟ್ ಮಾತಾಡ್ಬೇಕ. ಎರಡ ನುಡಿ ಮಾತಾಡ. ನನಗ ಮ್ಯಾಗಲಾವ ಅಲ್ಲ, ಏನ ಬುದ್ಧಿ ಕೊಡ್ತಾನ ನಾ ಆಶೀರ್ವಾದ ಮಾಡ್ತೇನೆ. ಇಲ್ಲೇ ಕಂಡ ಕಡೆ ಜನ ಬಂದತಿ. ಇಲ್ಲೇ ಗದ್ದ ಮಾಡೋಂಗಿಲ್ಲ, ಕುದುಂಬರಿಗಿ ಮಾಡೋಂಗಿಲ್ಲ, ಗುದ್ದಾಡಂಗಿಲ್ಲ. ಆಶೀರ್ವಾದ ಏನ್ ಬೇಕು ಅಷ್ಟ. ಈಗ ಹುಡುಗ ಬರ್ತೀಯಲ್ಲ, ನೀನು ಕುದುರ್ಬೇಕು. ಕುದುರೆ ಬೇಕಂದ್ರ ಮೊಹರಂದೊಳಗ ಏನ ತೋರ್ಸುವಂತದ್ದು ಬಿಚ್ಚಿ ನಿನ್ನ ಶಕ್ತಿ ಸವಾರಿ ತೋರ್ಸ್ಬೇಕ. ಕುದುರೆ ಇಲ್ಲಿ ಒಳಗೆ ನುಂದುಕೊಂಡ್ರ ಅವ್ರು ಮಧ್ಯಾಹ್ನಕ್ಕೆ ಕಾಡ್ಕೋಣ ಅಂತ ಕುಂತ್ರ ಈ ಕುದುರೆ ಯಾವಾಗ ತಗೊಳಕ್ಕೆ ದೇವ್ರ ಅಂತೇಳಿ ಜನ ಎಂತ ನಂಬಕ. ಮಾಡ್ತೀನಿ ನಿನ್ನ ಆಶೀರ್ವಾದ. ಅಲ್ಲಿನೂ ಪೂರ ಹೇಳು ಮುಗಿದಿಲ್ಲ ಅಂದ್ರೆ ತುಂಬ ನಾ ಆಶೀರ್ವಾದ ಮಾಡಬೇಕಾದ್ರೆ ಅಷ್ಟು ಸರಳ ಮಾಡೋದಿಲ್ಲ. ಇದು ದೊಡ್ಡ ಲಾಲ್ಸ ಬಳಿ ಹೆಸರು ತಕ್ಕಿ ಬರಂಗಿಲ್ಲ, ಹೆಸರು ಕೆಡಂಗಿಲ್ಲ. ಆ ತರ ನೀವು ನನಗ್ ವಚನ ಕೊಡ್ಬೇಕ. ಎಷ್ಟು ದಿನದಾಗ ಮಾಡ್ತೀರಿ, ಎಷ್ಟು ದಿನದಾಗ ತಗೊಂತೀರಿ, ಎಲ್ಲ ಕರೆಕ್ಟ್ ಹೇಳ್ಬೇಕು. ನನಗ್ ವಚನ ಕೊಡ್ಬೇಕು. ಆಗ ನಾನು ಆಶೀರ್ವಾದ ಮಾಡ್ತೀನಿ. ನಿನಕ್ಕಿಂತ ಬಿಬಿ ಪಾತಿಮನ ಕರೆ ಆದ್ರ ನಿನಗ ಆಶೀರ್ವಾದ ಮಾಡಕ ನಾನು ಹಕ್ಕಿಲ್ಲ. ಇದು ಒಂದೇದ್ದು ಬೈ ಚಾನ್ಸ್ ನಂದು. ಹೌದಲ್ಲ ಮಕ್ಕಂದಲ್ಲ? ಹೌದು, ತಾಯಿಗೆ ಅಕ್ಕಿ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳು ನಾವು. ಹೌದು, ಜಗತ್ತನ್ನ ಪಾಲನೆ ಮಾಡಕ್ಕೆ ಅಕ್ಕಿಗೆ ಆಶೀರ್ವಾದ ನಾವ್ ಹೆಂಗ್ ಮಾಡಬೇಕು? ಜಗತ್ತಿನ ಪವಾಡ ಮಾಡುವಕ್ಕಿ, ಜಗತ್ತಿನ ಅಡ್ಡಾಡುವಕ್ಕಿ, ಜಗತ್ತಿನ ಬೆಳಕು ಮಾಡುವಕ್ಕಿ, ಜಗತ್ತಿನ ರೂಪಿಸುವಕ್ಕಿ. ಇದಕ್ಕೇನು ಹೇಳ್ತೀನಿ ನನಗೆ ನುಡಿ ಹೇಳ. ಮಾಡಲಿಲ್ಲ ಅಂದ್ರ ಮಾಡ್ತೀನಿ. ಈಗ ಹೋಗ್ಯಾರ ನನಗೆ ವಚನ ಕೊಟ್ಟು ಕೆಲವು ಊರರ ನಿಂದ ಕೆಡುದಿಲ್ವಾ?
ಇಲ್ಲಿ ನಾ ಏನ್ ಆಶೀರ್ವಾದ ಮಾಡಿ ಕಳ್ಸಿರ್ತೀನಿ ನನ್ನ ಹೆಸರು ಕೆಡ್ತೈತಿ, ನನ್ನ ಹೆಸರು ಕೆಡ್ತೈತಿ, ನನ್ನ ಹೆಸರು ಕೆಡ್ತೈತಿ. ಮೊರಂ ಮಠ ಆ ಕುದುರೆಗೆ ಒಂದ್ ಅಮಾಸಿ ತಪ್ಪಿಸ್ಬೇಡ ಅಂತ ನಾ ಹೇಳಿನಿ, ಆಶೀರ್ವಾದ ಮಾಡೀನಿ. ಬುದ್ಧಿ ಹಾಕೋ ಅಮಾಸಿಗೆ, ಕಡೆ ಅಮಾಸಿಗೆ ಏನ್ ಹೇಳುದು ಹೇಳ್ತೀನಿ, ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಆ ಕುದುರೆಗೆ ಹೇಳಿನಿ. ಅದರಂತೆ ಈ ವರ್ಷ ಮಾಡು. ವಚನ ಕೊಡು, ವಚನ ಕೊಡು, ವಚನ ಕೊಡ್ಬೇಕು ನೋಡ್ರಿ. ಆ ವಚನದಾಗ ಆಗುತ್ತೆ, ಆ ವಚನಂತೆ ನಡಿಬೇಕು. ಓಸಿ ವಿಚಾರ ಮಾಡಿ ಇನ್ನು ತಿಳ್ಕೊಂಡು ನಿನಗ ಶಕ್ತಿ ಮಾಡುವುದು ಇದ್ರ ಮೂರಂಕ ತೋರ್ಸೋದಿದ್ರ ನನಗ ವಚನ ಕೊಡು. ಈ ಸಭಾದಾಗ ಈಗ ಆಶೀರ್ವಾದ ಮಾಡಿದಾವ ನಾನು ಹಾಕಿನಿ. ಯಾಕೆ ಆಶೀರ್ವಾದ ಮಾಡಿದ್ದ ಹುಡುಗಿ ಏನಾಗಲಿ, ನಿನ್ನ ಹೆಸರು ಕೊಡುದಿಲ್ಲ ನಾನು ಕೇಳ್ತದೆ, ಅದಕ್ಕೆ ಕೇಳ್ಕೋತ ಯಾಕವ ತಾಯಿ ಎಲ್ಲೆಲ್ಲಿ ನಿನ್ನ ಶಕ್ತಿ ಪ್ರಮಾಣ ಉತ್ತರ ಕೊಡ ಇಲ್ಲ ವಚನ. ನಾನು ನೀವು ತಿಳ್ಕೊಂಡಷ್ಟ ಅಸಲ ದೇವ್ರಿಲ್ಲ, ನನ್ನ ಹೆಸರಿಗೆ ಕಳಂಕ ಮಾಡ್ಕೊಳ್ಳುದಿಲ್ಲ. ಬಡಿ ಈಗ ವಚನ ನೀ ಹೇಳ್ದಂಗ ನಾ ಹೌದಾಯ್ತ ಬದ್ದ ಬದ್ದ ಬರ್ತೀನಿ. ಆಶೀರ್ವಾದ ನನಗ ಮುಂದೆ ಮಾಡುದು ಹೇಳ್ಬೇಡ, ಮಾಡ್ತೀನಿ. ಇದನ್ನ ಕಂಠೀಶ್ವಾಣಿ ತಪ್ಪದ ನಡೆಸ್ತ್ಯಾ. ಬಗ್ರಿ ಅದರ ಚೂಡ ಯಾಕಂದ್ರ ಆ ಪಿಂಕದ ಕಟ್ಟಿ ಹಚ್ಚಿಗೆ ಹೇಳು, ಇಂತಿಂತ ಒಬ್ಬ ಒಡ ಬರ್ತಾವು, ಅದಕ್ಕೆ ನಾ ಇರ್ತೀನಿ. ಊರಾಗ ಪ್ರಶ್ನೆ ಅವರು ಬಂದ ಮತ್ತೆಲ್ಲ ಪಾರ್ ಮಾಡೋದು ನೀವು ಅಲ್ಲ. ಈಗ ಶಿನ್ನೂರಾಗ ಗಂಧ ಕೀರ್ತಿ ಕಾಮಕ್ಕೆ ಬಂದತ್ತ, ನಿನ್ನ ಕಡೆ ಬರಾಕತ್ತಿಂದ ಅಜ್ಜ ನಮ್ಮ ಮನೆಗೆ ಬಂದು ನೋಡಿ ಮಾಡಿ ನಮಗ ಅತಿದೇ ಶಾಂತಿ ಅನ್ಸೈತಿ, ನೆಮ್ಮದಿ ಅನ್ಸೈತಿ, ಚಲೋ ಅನ್ಸೈತಿ. ಶಾಂತಿ ಸಿಗಲಾರ್ದು ನಿಮ್ಮಿಂದ ಸಿಕ್ಕೈತಿ. ಆದ್ರೆ ಇನ್ನೊಂದು ಪ್ರಶ್ನೆ ಐತಿ ನಮ್ದ, ಅದಕ್ಕ ನೀ ಕೈ ಹಾಕಂದ್ರ ಹಾಕ್ತಿ, ಬ್ಯಾಡ ಅಂದ್ರೆ ಬಿಡ್ತೀನಿ. ಹಂಡೆ ಐತಿ ಹಂಡೆ ಐತಿ ಹಂಡೆ ಐತಿ ಅಂತೇಳಿ ಹೇಳ್ಯಾರಪ್ಪ. ಯಾಕಂದ್ರ ಅದಕ್ಕ ಕೈ ಹಾಕ್ಲು ಬ್ಯಾಡು, ಯಾವಾಗ ಹಾಕ್ಲಿ ಇದ ಪ್ರಶ್ನೆ ಅದ ನಿಮ್ಮನ್ನ ಕಾಡುದು. ಹೌದಲ್ಲ ಆಗತ್ತೋ ಇಲ್ಲ ಜಗ್ಗೆ ಸಾಕಷ್ಟೈತಿ ನಿನಗ, ಹೌದಾ? ಜಗ್ಗೈತಿ. ಆ ಅಡಿಗ್ಯಾಗ ಇದೇನೊಂದು ಕಡಾವಿ ತುಂಬ್ಯಾವು. ಆ ಕಡಾಗಿ ತುಂಬಿದ ಅಡಿಗ್ಯಾಗ ಒಂದ ಕಸರು ಬಿದ್ರ ಒಂದು ನಾನಾ ಬಿಸ್ರ ಆಗಿ ಕಟ್ಟದಪ್ಪ.
ಕೆಟ್ಟಂತಿಲ್ಲ ದುಡುಕ್ ಮೇಲೆ ಇವನ್ನ ಅಜ್ಜನ್ನ ಒಮ್ಮೆ ಹಾಯಿ ಮಗದ ಮ್ಯಾಗಿಂದ ಆ ಜಗ ಕರ್ಕೊಂಡು ನನ್ನ ನಂಬೀರಿ ಅಂತ ಹೇಳಕತ್ತೀನಿ ನಾನು. ಗಡಮ್ ದುಡುಕಿ ಮಾಡಕ್ ಹೋಗ್ಬೇಡ. ಇವನ್ ಅಜ್ಜನ್ ಕರ್ಕೊಂಡೋರಿ ಇವನ ಬಾಯಾಗಿಂದ ಕರೆಯಪ್ಪ ಅಂತ ಶಬ್ದ ಬಂತಂದ್ರ ಅದಕ್ಕೆ ಮುಂದೆ ಈಗ ಐತಿ ನಾನು ಈ ಉದಾಹರಣೆ ಮ್ಯಾಗ ಐತಿ ಅಂತ ತಿಳ್ಕೊಂಡ್ರು ಇಲ್ಲ ಅಂತ ತಿಳ್ಕೊಂಡ್ರು. ಏನಂತ ತಿಳ್ಕೊಂಡಿದ್ವಿ ಐತಂತ ತಿಳ್ಕೊಂಡ್ರು ಇಲ್ಲ ಇವ್ನು ಕರ್ಕೊಂಡು ಹೋಗು ಎಲ್ಲಿ ಕರ್ಕೊಂಡು ಹೋಗಿ ನೋಡು ಕರೆಸಿ ಅವ್ರು ತೋರ್ಸು ಮುಂದ ನಾ ಹೇಳ್ತೀನಿ ಕೊಡೋ ಅಲ್ಮೇಲ್ದಾರ ಬಂದಾರ ಅದಾರ ನೋಡು ಅಲ್ಮೇಲು ಯಾರು ನೀವು ಹೋಗ್ಬಾರ್ದು ಅಮ್ಮ ಆಗಲ್ಲ ಹೋಗ್ಯಾರ ಹೋಗ್ಬಾರ್ದು ನೀವು ಮತ್ತೆ ಯಾಕೆ ಬಂದಿರಿ ಅಂತ ಮತ್ತೆ ಹೊಸಬ್ರ ಬಂದಿದ್ದಿಲ್ಲ ಇನ್ನಿಬ್ರು ಶಾಪುರು ದಾರಿ ಬಿಡ್ರಿ ಅವ್ರಿಗೆ ಅಲ್ಲ ಅವ್ರು ಹೋರಿ ದಾರಿ ಬಿಡ್ರಿ ಅವ್ರಿಗೆ ದಾರಿ ಬಿಡ್ರಿ ಯಾಕಂದ್ರೆ ಅವ್ರು ಬರೋರಿಗೆ ಏನ್ ಕೇಳಿದ ಅಂದ್ರೆ ನೀನು ಬಿದ್ದೈತಿ ಅದನ್ನ ಕಟ್ಟಿದ್ ನನಗೆ ಚಂದ ನಡೆದೈತಿ ಸುಖ ಆಗೈತಿ ಹೊಳ್ಯ ಮನಿ ಹೊಲಿಮನೆ ಆಗಿತ್ತು ಮಾಡಬೇಕು ಗಂಧ ಏರಿಸ್ಬೇಕು ದೇವ್ರು ಯಾವ ನೋಡು ಆ ದೇವ್ರ ಬರ್ಬೇಕು ಬಳಿ ಹೌದಲ್ಲ ಮತ್ತೆ ಹಾಗೆ ಯಾವ ಪ್ರಶ್ನೆ ನಿನ್ನ ಅವ್ರದ್ದೇನೋ ಬೇಡಿಕೆ ಇರ್ತದೆ ಸುಮ್ಮನೆ ಹೋಮ್ರ ಈಗ ಈ ದೈವಕ್ಕ ಈ ಸಭಾಕ ನಾನು ಒದರಿದ್ದು ನಾ ಕರೆದಿದ್ದು ನಾ ಹೇಳಿದ್ದು ಸುಳ್ಳು ಕರೆವ ಈಗ ಅದನ್ನಿಲ್ಲಪ್ಪ ದೊಡ್ಡಲಾಲ್ ಸಭೆಯಲ್ಲಿ ನಾನಾ ಮೈಯಾಗ ಬರ್ತೀನಪ್ಪ ಏನ್ ಮಾಡವ ಯಾರು ಮುಗಿಸಬಾರದು ನಾನ್ ನಿನ್ನ ಮೈಯಾಗ ಕರ್ಕೊಂಡು ಏನ್ ಮಾಡವ ಯಾಕೆ ನಾ ಮೈಯಾಗ ಬಂದ್ರ ಪೂಜೆ ಮಾಡ್ಬೇಕಂತ ಉಳಾಸ ಐತನ ನಾ ಮೈಯಾಗ ನನ್ನ ಮೈಯಾಗ ತಗೊಂಡಿದ್ದೆ ಏನ್ ಮಾಡವ್ ನೀನು ಆಮ್ಯಾಗ ಅದನ್ನ ಹೇಳ ಯಾಕೆ ಹೇಳಾಕತ್ತಲ್ಲ ಹಿಂಗ ಮಂದಿ ಕೂರ್ಸ ನೀನ್ ಕೂರ್ಸ್ಯಾ ಕಚ್ಚಾರ ಆಯ್ತಾರ ನನ್ನ ಹೆಸರಲ್ಲಿ ಹೇಳಿ ಬುದ್ಧಿ ಕೊಡ್ತೀಯಾ ಮತ್ತೆ ದೊಡ್ಡ ಲಾಲ್ಸ ಬೋಲಿ ನಾನು ಮೈನಾಗ ಬರ್ಬೇಕಂತ ಯಾವ ಕಾರಣಕ್ಕಂದ ನೀನ
ಹೇಳ್ಬೇಕು. ಯಾಕೆ ಬರ್ಬೇಕ? ನಾ ಬಂದಿಂದ ನೀ ಏನ್ ಮಾಡವ್ ನನ್ನ? ದರ್ಬಾರ್ ಶಕ್ತಿ ಐತೆ ನಿನಗೆ ಅವ ಬಂದಂದ್ರ. ನಗ್ಬೇಡ್ರಿ ಯಾಕೆ ನಗಾಕತ್ತೀರಿ? ಶಕ್ತಿನೂ ಕೊಡ್ತೀನಿ, ಯುಕ್ತಿನೂ ಕೊಡ್ತೀನಿ. ನನ್ನಿಂದ ನಿನಗೆ ಏನು ಲಾಭ? ಇದನ್ನು ಒಂದ ನನಗೆ ಉತ್ತರ ಹೇಳ. ಹ್ಯಾಂಗ ಮಾಡ್ತೀವ? ನನಗೆ ಸೇವಾ ನಾ ಮಾಡಿಸ್ಕೊಳವ, ಮತ್ ನನಗೆ ಒಟ್ಟು ನೀ ಸೇವಾ ಹೆಂಗ್ ಮಾಡ್ತಿ, ಯಾವ ತರ ಮಾಡ್ತಿ ಅನ್ನೋದು ನನಗೆ ಗೊತ್ತಾಗುತ್ತಿಲ್ಲ. ನಾ ಬುದ್ಧಿ ಹಾಕಿಂದ ನನ್ನ ಮೈಯಾಗ ಕರ್ಕೋ, ಅಲ್ಲಿ ಮಟ್ಟ ಇಲ್ಲಿ